ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗಿ ನಡೀತಾ ಇದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲೀಗ ಕುರ್ಚಿ ಕೋಲಾಹಲದ ಸರದಿ. ಸಂಪುಟ ಪುನರ್ರಚನೆಯ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಮುನ್ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಮುನ್ಸೂಚನೆ ಬೆನ್ನಲ್ಲೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಂದು ಮಧ್ಯಾಹ್ನ ಅವರು 12:30 ಸುಮಾರಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕುತೂಹಲವನ್ನು ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿ. ಬಿಹಾರ ಎಲೆಕ್ಷನ್ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗತ್ತೆ ಅನ್ನೋದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು 4-5 ತಿಂಗಳ ಹಿಂದೆನೇ ಹೈಕಮಾಂಡ್ ಹೇಳಿತ್ತು ನನಗೆ ಸಂಪುಟ ಪುನರ್ರಚನೆ ಬಗ್ಗೆ. ಈಗ ಬಿಹಾರದ ಎಲೆಕ್ಷನ್ ಆಗ್ಲಿ, ಅದಾದ್ಮೇಲೆ ಆಗತ್ತೆ ಅಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಅವಕಾಶ, ಯಾರಿಗೆ ಶೋ? ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಎದ್ದಿರುವಂಥದ್ದು ಯಾರಿಗೆಲ್ಲ ಹಾಗಾದ್ರೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಒಂದ್ ಕಡೆ ಡಿಸಿಎಂ ಬಣ, ಒಂದ್ ಕಡೆ ಸಿಎಂ ಬಣ ಇದ್ದೇ ಇರುತ್ತೆ ಅವರವರ ಫೈಟ್ಗಳು. ಸದ್ಯಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಏನು ಗೊತ್ತಾಗಬೇಕಿದೆ. ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ಏನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ತೀವಿ, ಪಕ್ಷದ ಸೂಚನೆಯಂತೆ ನಾವು ನಡೆದುಕೊಳ್ತೀವಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಿರುವಂತದ್ದು ಒಂದೇ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ನಾವು ಮಾಡ್ತೀವಿ. ಪಕ್ಷ ಏನ್ ಸೂಚನೆ ಕೊಡುತ್ತೆ, ಏನ್ ಮಾಡ್ಬೇಕಂತ ಹೇಳ್ತಾರೆ ಅದನ್ನ ಅದೇ ರೀತಿ ನಾವು ನಡ್ಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಿಂದ ನಾನೇ ಹೊರತು ನನ್ನಿಂದ ಪಕ್ಷ ಅಲ್ಲ. ಇಲ್ಲಿ ಬಿ ಫಾರಂಗೆ ಪಕ್ಷ ಬೇಕು, ಎಲೆಕ್ಷನ್ ಗೆಲ್ಲೋಕೆ ಪಕ್ಷ ಬೇಕು. ಇಲ್ಲಿ ನನ್ನಿಂದ ಪಕ್ಷ ಅನ್ನುವಂಥದ್ದು ತಪ್ಪು. ಬಿ ಫಾರಂ ಇರಬಹುದು, ಎಲೆಕ್ಷನ್ಗೆ ನಿಲ್ಬೇಕಂದ್ರೆ ಗೆಲ್ಬೇಕಂದ್ರೆ ಇಲ್ಲಿ ಪಕ್ಷ ಇಂಪಾರ್ಟೆಂಟ್. ಎಂಥ ಪಕ್ಷ ಹೇಳಿದ್ದನ್ನ ನಾವು ಪಾಲಿಸಲೇಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಕ್ಷದಿಂದ ನಾನೇ ಹೊರತು ನನ್ನಿಂದ ಪಕ್ಷ ಅಲ್ಲ. ಯಾವ ಸಚಿವರೇ ಇರಲಿ ಪಕ್ಷದ ಆದೇಶವನ್ನ ಪಾಲಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬಂದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳು ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬಂದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕಾರ್ತಿಕ್, ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಜೋರಾಗಿ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಒಂದು ದೆಹಲಿ ಪ್ರವಾಸದ ಮುಖ್ಯ ಉದ್ದೇಶ ಏನು ಅಂತ? ಧನುಶ್ರೀ, ನವೆಂಬರ್ ಡಿಸೆಂಬರ್ ಕ್ರಾಂತಿಯ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಈಗ ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವಾಗ ಕೃಷ್ಣ ಬೈರೇಗೌಡರು ಸಚಿವ ಸಂಪುಟ ಪುನರ್ರಚನೆ ಈ ಹಿಂದೆ ನಿರ್ಧಾರ ಆಗಿತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರದಲ್ಲಿ
ಸಂಪುಟ ಪುನರಚನೆ ಪಕ್ಕಾ ಅನ್ನುವಂಥದ್ದು ಈಗ ಖಾತ್ರಿಯಾಗಿದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಮುನ್ನೆಲೆಗೆ ಬಂತು, ಅದಾದ ನಂತರದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಅಪ್ಸೆಟ್ ಆದಂತೆ ಕಾಣ್ತಾ ಇದೆ. ಅಂದ್ರೆ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯುವಂಥದ್ದು ಸಾಕಷ್ಟು ಹೆಚ್ಚಿನ ಸಾಧ್ಯತೆ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಇದೇ ಒಂದು ಅವಧಿಯಲ್ಲೇ ಸಿಎಂ ಸ್ಥಾನವನ್ನು ನಾನು ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತಾಯಗತೆಯ ಪ್ರಯತ್ನ ಮಾಡ್ತಾ ಇರತಕ್ಕಂಥ DCM DK ಶಿವಕುಮಾರ್ ಅವರು ಈಗ ಸಚಿವ ಸಂಪುಟ ಪುನರಚನೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿತದ್ದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ಮೂಲಕವಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಎಲ್ಲ ಒಂದು ಕಡೆ ಅದನ್ನು ಆಗದೇ ಇರುವ ರೀತಿಯಲ್ಲಿ ತಡೆ ಒಡ್ಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು DCM DK ಶಿವಕುಮಾರ್ ಅವರು ದೆಹಲಿಯ ಪ್ರವಾಸವನ್ನು ಹೋಗ್ತಾ ಇರತಕ್ಕಂಥದ್ದು. ಅಲ್ಲಿ ಬೇರೆ ಉದ್ದೇಶವನ್ನು ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರಾದರೂ ಕೂಡ ಅಲ್ಲಿ ಉದ್ದೇಶಗಳು ಸ್ಪಷ್ಟವಾಗಿರ್ತಕ್ಕಂಥದ್ದು. ಒಂದು ಅಂದ್ರೆ KPCCಯ ಒಂದು ಕಟ್ಟಡಗಳನ್ನೇನು ಕರ್ನಾಟಕದಲ್ಲಿ ಕಟ್ಟಲಾಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಆಹ್ವಾನವನ್ನು ಕೊಡೋದಕ್ಕೆ ಅಲ್ಲಿ ಹೋಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಲ್ಲಿ ಗುಪ್ತವಾಗಿರ್ತಕ್ಕಂಥ ಮೀಟಿಂಗ್ ಅನ್ನ ಹೈಕಮಾಂಡ್ ನಾಯಕರೊಂದಿಗೆ ಮಾಡಿ ತನ್ನ ಬೇಡಿಕೆಗಳೇನಿದೆ, ತನ್ನ ಇರಾದೆ ಏನಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ರತಿಪಾದಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿಯೂ ಕೂಡ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಸಿಎಂ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು. ಇದೇ ಒಂದು ಕಾರಣಕ್ಕಾಗಿ DCM DK ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರಚನೆ ಆಗಲೇಬಾರದು ಅನ್ನುವಂಥ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅವರು ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಹೈಕಮಾಂಡ್ ಭೇಟಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ಧನುಶ್ರೀ ಪೂಜಾರಿ. ಕಾರ್ತಿಕ್, ಹಾಗೇನೆ ಯಾವೆಲ್ಲ ಮಾನದಂಡದ ಮೇಲೆ ಈ ಒಂದು ಮಂತ್ರಿ ಸ್ಥಾನವನ್ನ ಸಚಿವ ಸ್ಥಾನವನ್ನ ಕೊಡುವಂತಹ ಚಾನ್ಸಸ್ ಇದೆ, ಹಾಗೇನೆ ಯಾವೆಲ್ಲ ನಾಯಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಚಾನ್ಸ್ ಸಿಗುವಂತಹ ಲೆಕ್ಕ ಇದೆ ಅಂತ? ಧನುಶ್ರೀ, ಸಚಿವ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸಚಿವರುಗಳು ಅವರ ಸ್ಥಾನವನ್ನು ಕೈಬಿಡಬೇಕಾಗತ್ತೆ. ಈಗಾಗಲೇ ಸಿಎಂ ಆಪ್ತ ವಲಯದಲ್ಲಿ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ 15ರಿಂದ 20ಕ್ಕೂ ಸಚಿವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಯಾಕಂದರೆ ಈಗಾಗಲೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡುವಂಥ ಸಂದರ್ಭದಲ್ಲಿಯೇ ಅವ್ರಿಗೆ ಹೇಳಲಾಗಿತ್ತು 2.5 ವರ್ಷದ ಅವಧಿಗೆ ಮಾತ್ರ ಸಚಿವರು ನೀವು ಅನ್ನುವಂಥದ್ದನ್ನು. ಅದೇ ಒಂದು ಕಾರಣಕ್ಕಾಗಿ ಈಗ ಸಂಪುಟ ಪುನರಚನೆ ಆದಂಥ ಸಂದರ್ಭದಲ್ಲಿ ಹಲವರನ್ನ ಕೈ ಬಿಡುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಕೇವಲ MB ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹಾಗೆ ಜಮೀರ್ ಅಹಮದ್ ಸೇರಿದಂತೆ ಕೆಲವು ಪ್ರಮುಖ ನಾಯಕರನ್ನ ಹೊರತಾಗಿ, ಪ್ರಮುಖ ಸಚಿವರನ್ನ ಹೊರತಾಗಿ ಉಳಿದೆಲ್ಲರನ್ನೂ ಕೂಡ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಮಂಕಾಳ ವೈದ್ಯ ಇರಬಹುದು, ಹಾಗೆ ಬೋಸರಾಜ್ ಇರಬಹುದು, ಜೊತೆಗೆ ದಿನೇಶ್ ಗುಂಡೂರಾವ್, ಇನ್ನಿತರ D ಸುಧಾಕರ್ ಹಾಗೆ ರಹೀಂ ಖಾನ್ ಸೇರಿದಂತೆ ಹಲವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ಆರಂಭ ಆಗಿರ್ತಕ್ಕಂಥದ್ದು. ಒಂದು ಈಗಾಗಲೇ ಸಚಿವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಾಕಷ್ಟು ಮಾನದಂಡಗಳನ್ನ ಇಟ್ಟುಕೊಂಡು ಹೈಕಮಾಂಡ್ ಕೂಡ ವರದಿಯನ್ನು ಪಡೆದುಕೊಂಡಿತ್ತು. ಆ ಒಂದು ವರದಿಯ ಅನುಗುಣವಾಗಿಯೇ ಇವರೆಲ್ಲರನ್ನೂ ಕೂಡ ಕೈ ಬಿಡಬೇಕು ಅನ್ನುವಂಥ ನಿರ್ಣಯವೂ ಕೂಡ ಈಗಾಗಲೇ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ನಿರ್ಣಯವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಇನ್ನಿತರ ಯಾರು ಹಿರಿಯರಿದ್ದಾರೆ ಅವರೆಲ್ಲರನ್ನು ಕೂಡ ಸೇರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಡಗಳು ಕೂಡ ಇತ್ತು. ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿಯೇ ಕೆಲವೊಂದಿಷ್ಟು ನಾಯಕರುಗಳು ಒತ್ತಡವನ್ನು ಹೇರಿದ್ರು, ಇದೇ ಅವಧಿಯಲ್ಲಿ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲವು ನಾಯಕರುಗಳಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಹಿರಿಯ ನಾಯಕರುಗಳು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಪಟ್ಟನ್ನು ಕೂಡ ಹಿಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಸಚಿವ ಸ್ಥಾನದಲ್ಲಿ ಕೂಡಿಸಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಸಚಿವರನ್ನ ಕೈ ಬಿಡಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಆ ಕಾರಣಕ್ಕಾಗಿ ಕ್ಯಾಬಿನೆಟ್ ರಿಷಫಲ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಅಂತಂದ್ರೆ TB ಜಯಚಂದ್ರ ಇರಬಹುದು, ಹಾಗೆ ಪಿರಿಯಾಪಟ್ಟಣ ವೆಂಕಟೇಶ್ ಅವರನ್ನು ಕೂಡ ಹೊರಗಿಟ್ಟು ಅವರ ಸ್ಥಾನಕ್ಕೂ ಕೂಡ ಬೇರೆ ಅದೇ ಒಂದು ಸಮುದಾಯದವರ ನಾಯಕರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಅದೇ ರೀತಿಯಾಗಿ RV ದೇಶಪಾಂಡೆ ಸೇರಿದಂತೆ ಇನ್ನು ಅನೇಕರು ಈ ಒಂದು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರೆಲ್ಲರನ್ನೂ ಕೂಡ ಸೇರಿಸಿಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಯೂ ಕೂಡ ಇರುವಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಇದೇ ಅವಧಿಯಲ್ಲಿ ಅಂದರೆ ಡಿಸೆಂಬರ್ ಒಳಗೆ ಈ ಒಂದು ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನಸ್ಸನ್ನು ಮಾಡಿದ್ದಾರೆ. ಹೈಕಮಾಂಡ್ಗೂ ಕೂಡ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ಗೆ ಅವರು ಅನುಮತಿಯನ್ನು ಕೂಡ ಕೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.